ಇನ್ನು ಕೆಲವು ಹಿರಿಯರು ಇಂಥ ಕಥಾನಕಗಳನ್ನು ಬೇರೆ ಬೇರೆ ಅರ್ಥದಲ್ಲಿಯೂ ಕೂಡ ಉಪನ್ಯಾಸ ಮಾಡ್ತಾರೆ. ಅಂದರೆ ಇಲ್ಲಿ ಬ್ರಹ್ಮ ಹಾಗೂ ವಿಷ್ಣು ಶಿವನ ಕಥೆ ಅಂತ ಭಾವಿಸೋದು ಬೇಡ. ಇದು ಬ್ರಹ್ಮ ವಿಷ್ಣು ಶಿವ ನಿಯಂತ್ರಣ ಮಾಡುವ ಗುಣಗಳ ಕಥೆ ಅಂತ ತಿಳಿರಿ ಅಂತ ಹೇಳಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಅಂದರೆ ಸಾತ್ವಿಕ ರಾಜಸ ತಾಮಸ ಅನ್ನುವಂಥ ಗುಣದ ರೂಪದಲ್ಲಿ, ಶಿವ ಅಂದರೆ ತಮೋಗುಣ, ವಿಷ್ಣು ಮತ್ತು ಬ್ರಹ್ಮರು ಅಂತಂದರೆ ಸಾತ್ವಿಕ ರಾಜಸ ಗುಣಗಳು. ಇವರಿಬ್ಬರಲ್ಲಿ ಅತಿ ಹೆಚ್ಚು ಬೆಳವಣಿಗೆ ತಮೋಗುಣದ್ದು ಅಂತಾದಾಗ ಅದು ಸಾತ್ವಿಕ ಹಾಗೂ ರಾಜಸ ಗುಣಗಳನ್ನು ಏನೂ ಇಲ್ಲ ಅಶಕ್ತವನ್ನಾಗಿ ಮಾಡ್ತದೆ ಅನ್ನೋ ಅರ್ಥದಲ್ಲಿ ಈ ಕಥೆ ಬಂದಿದೆ ಅಂತ ಹೀಗೊಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸುಲಭವಾಗಿ ತಿಳ್ಕೊಳ್ಬೋದು ಹೀಗೂ ಕೂಡ. ಈ ತರಹ ಈ ಪುರಾಣದ ಭಾಷೆಯನ್ನು ಅರ್ಥೈಸ್ಕೊಳ್ರಿ ಅಂತ ಕೆಲವರು ವ್ಯಾಖ್ಯಾನ ಇದೆ. ಹೀಗೆ ನಾನಾ ರೀತಿ ಒಂದು ಕಥೆಯನ್ನು ವಿವರಣೆ ಕೊಡೋರು ಇದ್ದಾರೆ. ಅದರಲ್ಲಿ ಇವತ್ತು ಆ ವಿವರಣೆಯ ಒಂದೆರಡು ಪ್ರಸಂಗಗಳನ್ನು ನಾವು ನೋಡಿದ್ವಿ. ಹೀಗೆ ಇಂಥ ಕಥೆಗಳು ಮುಂದುವರೆದಾಗ ಪರಶುರಾಮನ ಕಥೆ, ಪರಶುರಾಮನ ಉಪಾಖ್ಯಾನ ವಿಶೇಷವಾಗಿ ಬ್ರಹ್ಮಾಂಡ ಪುರಾಣದಲ್ಲಿ ಬರ್ತದೆ. ಅದು ಈ ಥರದ್ದೇ ಕಥೆಗಳಲ್ಲಿ ಅದು ಒಂದಾಗಿ ಕಂಡು ಬರ್ತದೆ ನಮಗೆ. ಅದನ್ನು ಹೇಗೆ ವ್ಯಾಖ್ಯಾನಿಸ್ಕೊಳ್ಬೇಕು ಅಂತ ನಾವು ನೋಡೋಣ. ಮೊದಲು ಕಥೆ ಏನು ಹೇಳ್ತದೆ, ಹೇಗೆ ಹೇಳ್ತಾರೆ, ಯಾರು ಹೇಳ್ತಾರೆ, ಅದರಿಂದ ಪ್ರಾರಂಭ ಆಗ್ತದೆ. ಹಿಂದೆ ಜಮದಗ್ನಿ ಋಷಿಗಳ ಮನೆ ಒಳಗೆ ಪರಶುರಾಮ ದೇವರು ಅವತಾರ ಮಾಡಿದರು. ನಾವೆಲ್ಲ ವಾಸ ಮಾಡ್ಕೊಂಡು ಪುರಾಣ ಶ್ರವಣ ಮಾಡ್ತಾ ಇರೋದೇ ಅವರ ಕ್ಷೇತ್ರದೊಳಗೆ. ವಿಶೇಷ ಅವರ ಸನ್ನಿಧಾನ ಇರುವ ಕ್ಷೇತ್ರದಲ್ಲಿ ಅವರ ಕಥೆಯನ್ನು ಕೇಳ್ತಾ ಇದ್ದೇವೆ. ಅದೊಂದು ಭಾಗ್ಯ. ಇದೆಲ್ಲ ಪರಶುರಾಮ ಕ್ಷೇತ್ರ. ಅವರು ಜಮದಗ್ನಿ ಋಷಿಗಳ ಮನೆ ಒಳಗೆ ವಾಸ ಮಾಡಿಕೊಂಡು ಇರುವಾಗ ಒಂದು ಸಲ ಹೇಳಿದ್ರಂತೆ, ನಾನು ರುಚಿಕ ಋಷಿಗಳನ್ನು ಭೇಟಿಯಾಗಿ ಬರ್ತೇನೆ ಅಂತ. ಸರಿ, ಹೋಗಿ ಬರ್ರಿ ಅಂತಂದರು. ರುಚಿಕ ಋಷಿಗಳ ಮನೆಗೆ ಹೋಗ್ತೇನೆ ಅಂದರೆ ಅವರ ಅಜ್ಜ ಹೋಗಿ ಬರ್ತಾ ಇದ್ದಾನೆ, ಹೋಗಿ ಬರಲಿ ಅಂತ ಜಮದಗ್ನಿ ಋಷಿಗಳು ಹೇಳಿ ಕಳಿಸಿದ್ರಂತೆ. ಹೋಗಿ ಬಹಳ ದಿವಸಗಳ ಕಾಲ ಇದ್ದುಬಿಡಬೇಡ, ನಿನ್ನನ್ನು ಬಿಟ್ಟು ನಮ್ಮಿಬ್ಬರಿಗೂ ಬಹಳ ಹೊತ್ತು ಕಳೀಲಿಕ್ಕಾಗಲ್ಲಪ್ಪ, ಬೇಗ ಬಂದುಬಿಡು, ಮಗ ಮನೆಯಿಂದ ಹೊರಟಿದ್ದಾನೆ ಅಂದರೆ ಹೀಗೆ ಹೇಳೋದು ಸಹಜ. ಪಿತಾಮಹ ಗೃಹಂ ತಾತ ಪ್ರಯಾಹಿ ತ್ವಂ ಯಥಾ ಸುಖ ಪಿತಾಮಹ್ಯೋ ಪ್ರೀತಯೇ ದರ್ಶನಾಯ ಚ. ನೋಡಿ, ಪುರಾಣಗಳು ಇಂಥ ಸಂಗತಿಗಳನ್ನು ನಮಗೆ ಚೆನ್ನಾಗಿ ಹೇಳ್ತವೆ. ಹೋಗಿ ಬಾ ನಿನ್ನ ಅಜ್ಜನ ಮನೆಗೆ, ಅಜ್ಜ ಅಜ್ಜಿಗೆ ಸಂತೋಷ ಆಗ್ತದೆ. ಮೊಮ್ಮಗ ಅಜ್ಜನ ಮನೆಗೆ ಹೋಗ್ತೀನಿ, ಅಜ್ಜನ ನೋಡ್ತೀನಿ ಅಂದರೆ ಬೇಡ ಅನ್ಲಿಕ್ಕಾಗ್ತದೆ. ಸರಿ, ಹೋಗಿ ಬಾ, ಅವರಿಗೂ ಖುಷಿ ಆಗ್ತದೆ, ನಿನಗೂ ಸಂತೋಷ ಆಗ್ತದೆ. ಆದರೆ ಬಹಳ ಕಾಲ ಹೋಗಬೇಡ, ಸ್ವಲ್ಪ ಕಾಲದ ನಂತರ ವಾಪಸ್ ಬಂದುಬಿಡು. ಕಂಚಿತ್ ಕಾಲಂ ತಯೋರ್ವತ್ಸ ಪ್ರೀತಯೇ ವಸ ತದ್ಗೃಹೆ ಸ್ಥಿತ್ವಾ ನಾತಿಚಿರಂ ಕಾಲಂ ತಯೋರ್ಭೂಯೋಪ್ಯನುಜ್ಞೆಯ ಅತ್ರ ಆಗಚ್ಚ ಮಹಾಭಾಗ. ಬಹುಕಾಲ ಇರಬೇಡ, ಸ್ವಲ್ಪ ಕಾಲ ಬಿಟ್ಟು ಬಂದುಬಿಡು. ಇದು ಸತ್ಯವೇ. ಕ್ಷಣಕಾಲವು ನಿನ್ನನ್ನು ಬಿಟ್ಟು ನಮಗಿರ್ಲಿಕ್ಕೆ ಆಗಲ್ಲ. ಸರಿ ಅಂತ ಅದನ್ನು ಮಾತು ಕೇಳಿಕೊಂಡು ಹೊರಟ್ರಂತೆ ಪರಶುರಾಮ ದೇವರು. ಅವರು ರುಚಿಕ ಋಷಿಗಳ ಮನೆಗೆ ಬಂದರು. ಪರಮಾನಂದ ಆಯಿತು ರುಚಿಕ ಋಷಿಗಳಿಗೆ. ಮೊಮ್ಮಗ ಬಂದರೆ ಯಾವ ಅಜ್ಜನಿಗೆ ಸಂತೋಷ ಆಗಲ್ಲ. ಕಣ್ಣು ತುಂಬಿ ಹೃದಯ ತುಂಬಿ ಬಂತು. ಇವರು ನಮಸ್ಕರಿಸಿದರು ಪರಶುರಾಮ ದೇವರು. ಬಂದಂಥ ರಾಮನನ್ನು ನೋಡಿ ಅಜ್ಜ ಅಜ್ಜಿ ಸಂತೋಷಪಟ್ಟು ಹರಿಸಿದರು. ಕೆಲವು ಕಾಲ ಇದ್ದು ಅಲ್ಲಿಂದ ಮುಂದೆ ಹೊರಟರು. ಮುಂದೆ ಹೊರಟಾಗ ಅಲ್ಲಿ ರುಚಿಕ ಋಷಿಗಳ ಆಶ್ರಮದಿಂದ ಮುಂದಿನ ಮತ್ತೊಬ್ಬರ ಆಶ್ರಮ ಇದೆ, ಅದು ಔರ್ವ ಅಂತ ಋಷಿಗಳ ಆಶ್ರಮ. ಅಲ್ಲಿಗೆ ಬಂದು ಕೆಲವು ಕಾಲ ಇದ್ರಂತ. ಯಥಾ ಚಾಭ್ಯಾಂ ಪ್ರದಿಷ್ಟೇನ ಯಯೋ ಔರ್ವಾಶ್ರಮಂ ಪ್ರತಿ, ಔರ್ವಾಶ್ರಮಕ್ಕೆ ಬಂದರು. ಸರಿ, ಔರ್ವಾಶ್ರಮದಲ್ಲಿ ಕಾಲ ಕಳೆದು ಅಲ್ಲಿಂದ ಅವರಿಗೆ ನಮಸ್ಕಾರ ಮಾಡಿ ಮುಂದಿನ ಮತ್ತೊಂದು ಆಶ್ರಮಕ್ಕೆ ಬಂದ್ರಂತ. ಅದು ಭೃಗು ಋಷಿಗಳ ಆಶ್ರಮ. ನೋಡಿ, ಇದೆಲ್ಲ ಋಷಿಗಳ ಸ್ಮರಣೆನೂ ವಿಶೇಷಣೆ. ಭೃಗು ಋಷಿಗಳ ಆಶ್ರಮಕ್ಕೆ ಬಂದು ಅಲ್ಲಿ ನೆಲೆಸ್ತಾರಂತೆ. ಭೃಗು ಋಷಿಗಳ ಆಶ್ರಮ ವರ್ಣನೆ ವಿಸ್ತಾರವಾಗಿದೆ. ಆ ಆಶ್ರಮ ಹೇಗಿತ್ತು ಏನಿತ್ತು ಅಂತೆಲ್ಲ.
ಭೃಗು ಋಷಿಗಳಿಗೆ ಪರಶುರಾಮ ಬಂದದ್ದು ಸಂತೋಷ ಕೊಟ್ಟಿದೆ. ಯಾಕೆಂದರೆ ಭಾರ್ಗವರಾಮ ಅಂಥೇಳಿ ಪರಶುರಾಮನಿಗೆ ಹೆಸರು. ಭೃಗು ವಂಶದಲ್ಲಿ ಬಂದವನು. ಭಾಳ ಸಂತೋಷ ಆಯಿತು. ಒಂದು ಸಲ ಸುಮ್ಮನೆ ಕುಳಿತಿದ್ರಂತೆ ಪರಶುರಾಮ ದೇವರು ಒಂದು ಕಡೆ. ಅವರನ್ನು ಬರ ಹೇಳಿದ್ರಂತೆ ಭೃಗು ಋಷಿಗಳು, ಬಾ ಇಲ್ಲಿ ಅಂತ. ಆಲೋಚನೆ ಮಾಡ್ತಾ ಇದ್ದ ಪರಶುರಾಮನಿಗೆ ಹೇಳ್ತಾರೆ ಭೃಗು ಋಷಿಗಳು, ಗಚ್ಚ ಪುತ್ರ ಮಮಾದೇಶಾತ್ ಹಿಮವಂತಂ ಮಹಾಗಿರಿಂ ಅಧುನೈವ ಆಶ್ರಮಾದಸ್ಮಾತ್ ತಪಸೆ ಧೃತಮಾನಸಃ. ಪರಶುರಾಮ, ಈಗಿಂದೀಗಲೇ ನೀನು ಹೊರಡು, ತಪಸ್ಸು ಮಾಡಬೇಕು. ನೀನು ಎಲ್ಲಿಗೆ ಹೋಗಿ ಅಂದರೆ ಹಿಮವತ್ ಪರ್ವತದಲ್ಲಿ ಹೋಗಿ ತಪಸ್ಸು ಮಾಡಬೇಕು ಅಂದ್ರಂತ. ಅಧುನೈವ ಆಶ್ರಮಾದಸ್ಮಾತ್ ತಪಸ್ಸೆ ಧೃತ ಮಾನಸಃ, ಈಗಿಂದೀಗಲೇ ಹೊರಡು, ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡು. ತತ್ರ ಗತ್ವಾ ಮಹಾಭಾಗ ಕೃತ್ವಾಶ್ರಮ ಪದಂ ಸುಖಂ, ಅಲ್ಲಿಗೆ ಹೋಗು, ಬಹಳ ಎಲ್ಲರಿಗೂ ಸುಖವನ್ನು ಉಂಟು ಮಾಡುವುದಂತಾಗ್ತದೆ, ತಪಸ್ಸಿಗೆ ನೀನಲ್ಲಿ ರತನಾಗು ಅಂತ ಹೇಳ್ತಾ ಇದ್ದಾರೆ. ಯಾರನ್ನು ಕುರಿತು ತಪಸ್ಸು ಮಾಡಬೇಕು? ಪರಶುರಾಮ. ಪರಶುರಾಮ ಅಂದರೆ ಯಾರು ಸಾಧಾರಣ ಅಲ್ಲ ಅವನು. ಅವನು ಮತ್ತೆ ತಪಸ್ಸು ಅಂದರೆ ಯಾರನ್ನು ಕುರಿತು ಮಾಡು? ಆಗ ಭೃಗು ಋಷಿಗಳು ಹೇಳಿದ್ರಂತೆ, ಆರಾಧಯ ಮಹಾದೇವಂ ತಪಸಾ ನಿಯಮೇನ ಚ ಪ್ರೀತಿಮುತ್ಪಾದ್ಯ ತಸ್ಯ ತ್ವಂ ಭಕ್ತಿಯ ಅನನ್ಯಗಯ ಚಿರಾತ್. ಮಹಾದೇವಂ ಆರಾಧಯ ತಪಸಾ ವಾಕ್ಯ ಇದೆ. ಶಿವನನ್ನು ಚೆನ್ನಾಗಿ ನೀನು ಆರಾಧನೆ ಮಾಡ್ತಕ್ಕದ್ದು, ಅನನ್ಯ ಮನಸ್ಸಿನಿಂದ ಅವನನ್ನು ಪ್ರೀತಿಪಡಿಸಿದೆ ಅಂತಾದರೆ ನೀನು ಸಾಕಷ್ಟು ಅವನ ಅನುಗ್ರಹದಿಂದ ಅಸ್ತ್ರವಿದ್ಯೆಯನ್ನು ಕಲೀಲಿಕ್ಕಾಗ್ತದೆ ಅಂತಂದ್ರಂತ. ಶಿವನ ಹತ್ರ ಅಸ್ತ್ರವಿದ್ಯೆ ಇದೆ. ಅಸ್ತ್ರಗ್ರಾಮಂ ಅಶೇಷಂ ತ್ವಂ ವೃಣುಪುತ್ರಂ ಯಥೇಪ್ಸಿತಂ. ಪ್ರೀತನಾದ ಶಿವ ನಿನ್ನನ್ನು ಬಂದು ಕೇಳ್ತಾನೆ, ಏನು ಬೇಕಪ್ಪ ಪರಶುರಾಮ, ಇಷ್ಟೋ ತನಕ ತಪಸ್ಸು ಮಾಡಿದ್ದಿ ನನ್ನ ಅಂತ. ಆವಾಗ ನೀನು ಅವರನ್ನು ಅಸ್ತ್ರಗ್ರಾಮಂ ಅಶೇಷಂ, ಎಷ್ಟು ಅಸ್ತ್ರಗಳಿದ್ದಾವೆ ಶಿವನ ಬಳಿ ಅದನ್ನೆಲ್ಲ ವರವಾಗಿ ತಿಳ್ಕೊ, ಅದನ್ನು ಕೇಳ್ಕೊ, ಆ ಅಸ್ತ್ರವಿದ್ಯೆ ನಿನಗೆ ಬಂದಂತಾಗ್ತದೆ. ಇಷ್ಟು ಕಥಾನಕವನ್ನು ಪುರಾಣದಲ್ಲಿ ವಿವರಣೆ ಕೊಡ್ತಾ ಬರ್ತದೆ. ಮುಂದೆ ಭೃಗು ಋಷಿಗಳ ಮಾತನ್ನು ತೆಗೆದುಹಾಕಲಿಲ್ಲ. ಆಗಿಂದಾಗಲೇ ಹೊರಟೇ ಬಿಟ್ಟನಂತೆ. ಬೇರೆ ಬೇರೆ ಪ್ರದೇಶ, ತೀರ್ಥ ಕ್ಷೇತ್ರಗಳು, ಅಲ್ಲಲ್ಲಿ ದೇವಸ್ಥಾನ, ದೇವರ ದರ್ಶನ ಎಲ್ಲ ಮಾಡಿದ್ದಾನಂತೆ ಪರಶುರಾಮ. ಅಂತೂ ಹಿಮವತ್ ಪರ್ವತವನ್ನು ತಲುಪಿದ. ಆಸಸಾದಾಚಲ ಶ್ರೇಷ್ಠಂ ಹಿಮವಂತಮನುತ್ತಮಂ. ಆಮೇಲೆ ಹಿಮವತ್ ಪರ್ವತವನ್ನು ತಲುಪಿದ ಮೇಲೆ ಹಿಮವತ್ ಪರ್ವತ ಹೇಗಿದೆ ಅದರದ್ದೇ ಪರಿಸರವನ್ನು ಪುರಾಣ ವಿಸ್ತಾರವಾಗಿ ವರ್ಣನೆ ಮಾಡ್ತದೆ. ಇದು ಪುರಾಣದಲ್ಲಿ ಸಾಕಷ್ಟು ಕಡೆ ಕೇಳ್ತೇವೆ ನಾವು. ಹಿಮವತ್ ಪರ್ವತ ಹೇಗಿತ್ತು, ಅದರ ಪ್ರಭಾವ, ಅದರ ಬಣ್ಣ, ಸೂರ್ಯೋದಯಕ್ಕೆ ಹೇಗಿತ್ತು, ಸೂರ್ಯಾಸ್ತಕ್ಕೆ ಹೇಗಿತ್ತು ಅಂತ ವರ್ಣನೆ ಇದ್ದೇ ಇದೆ. ಅಂತೂ ಹಿಮವತ್ ಪರ್ವತಕ್ಕೆ ಬಂದಾಗ ತಪಸ್ಸನ್ನು ಮಾಡಬೇಕು ಅಂತ ಅಲ್ಲಿ ತಪಸ್ಸಿಗೋಸ್ಕರ ಒಂದು ಆಶ್ರಮ ಕಟ್ಟಿಕೊಂಡ್ರು. ಆಶ್ರಮ ಕಟ್ಟಿಕೊಂಡು ಅಲ್ಲಿ ವಾಸ ಮಾಡ್ತಾರೆ. ತಪಶ್ಚಚಾರ ದೇವೇಶಂ ವಿನಿವೇಶ್ಯಾತ್ಮ ಮಾನಸೆ ಭೃಗೂಪದಿಷ್ಟ ಮಾರ್ಗೇಣ ಭಕ್ತಿಯ ಪರಮಯಾಯುತಃ. ಪರಮಭಕ್ತಿಯಿಂದ ತಪಸ್ಸನ್ನು ಆಚರಣೆ ಮಾಡ್ತಾನೆ ಹಿಮವತ್ ಪರ್ವತದಲ್ಲಿ ಶಿವನನ್ನು ಕುರಿತು. ಪೂಜಯಾಮಾಸ ದೇವೇಶಂ ಏಕಾಗ್ರ ಮನಸಾನೃಪ. ಏಕಾಗ್ರ ಮನಸ್ಕನಾಗಿ ಪರಶುರಾಮ ಶಿವನನ್ನು ಕುರಿತು ತಪಸ್ಸು ಮಾಡಿದ, ಇಂದ್ರಿಯಗಳನ್ನು ನಿಗ್ರಹಿಸಿದ, ದ್ವಂದ್ವ ದುಃಖಗಳನ್ನು ದೂರ ಮಾಡಿಕೊಂಡ, ತನ್ನ ಪ್ರಾಣಾಯಾಮದ ಪ್ರಭಾವದಿಂದ ಎಲ್ಲ ವಶಪಡಿಸ್ಕೊಂಡ, ಆಸನವನ್ನು ಗೆದ್ದ, ಮೌನವಾಗಿದ್ದ. ಏನು ಅದ್ಭುತವಾಗಿ ಹೇಳ್ತಾರೆ. ಯಮ, ನಿಯಮನ, ಪ್ರಾಣಾಯಾಮ, ಪ್ರತ್ಯಾಹಾರ ಎಲ್ಲವನ್ನು ಪರಶುರಾಮ ಮಾಡಿದ್ದಾನಂತೆ. ಬಹಳ ಧ್ಯಾನ ಮಾಡಿದ, ಶಿವನನ್ನು ಧ್ಯಾನ ಮಾಡಿದ. ಧ್ಯಾನದ ಪ್ರಭಾವದಿಂದ ಶಿವ ಅವನಿಗೆ ಪ್ರಕಟ ಆಗಬೇಕಾಗಿತ್ತು. ಆದರೆ ತಪಸ್ಸು ಮುಂದುವರಿತಾ ಇದೆ, ಶಿವ ಇನ್ನೂ ಪ್ರಕಟ ಆಗ್ತಾ ಇಲ್ಲ. ಅವನ ತಪಸ್ಸು ಮುಂದುವರೆದಂತೆ ಶಿವನಿಗೆ ಅನಿಸ್ತಂತೆ, ಸರಿ ಎಂಥ ತಪಸ್ಸಿಗೆ ಕುಳಿತಿದ್ದಾನೆ ಪರಶುರಾಮ, ಇವನಿಗೆ ಏನಾದರೂ ಮಾಡಿ ಒಂದು ಪರೀಕ್ಷೆಗೆ ಗುರಿಪಡಿಸ್ಬೇಕು ಅಂತ. ಯಾವತ್ತಿದ್ರೂ ತಪಸ್ಸು ಅಂತಂದ ಮೇಲೆ ಅದು ಪರೀಕ್ಷೆಗೆ ಗುರಿಪಡಿಸೋ ಪದ್ಧತಿ ಇದ್ದೇ ಇದೆ ಅದರ ಹಿಂದೆ. ಅಷ್ಟು ಸುಲಭವಾಗಿ ಯಾವ ದೇವತೆಗಳು ಪ್ರಕಟ ಆಗಲ್ಲ. ತಪಸ್ಸು ಅಂದಮೇಲೆ ಪರೀಕ್ಷೆ ನಡೆಯೋದೇ. ಹಾಗಾಗಿ ಪರೀಕ್ಷೆಗೆ ಗುರಿಪಡಿಸೋಣ ಅಂತ
ಪರಶುರಾಮನ ಬಳಿಗೆ ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಾಧ ಬಂದಂತೆ. ಆ ವ್ಯಾಧನ ಹೆಸರು ತೋಷಪ್ರವರ್ಷಣ ಅಂತ. ಎಂಥ ವಿಚಿತ್ರ ಇದೆ ಹೆಸರು, ತೋಷಪ್ರವರ್ಷಣ ಅಂತ. ಅವನು ಒಬ್ಬ ವ್ಯಾಧ. ಅವನು ನೋಡಲಿಕ್ಕೆ ಬಹಳ ವಿಚಿತ್ರನಾಗಿದ್ದಂತೆ. ಬೇಟೆಗಾರ ಅಂದಮೇಲೆ ವಿಚಿತ್ರನಾಗೇ ಇರ್ತಾನೆ. ನಾಡಿನಲ್ಲಿ ನಮ್ಮ ನಿಮ್ಮೆಲ್ಲರ ದೃಷ್ಟಿಗೆ ಅವರು ಬಿದ್ದಿಲ್ಲ, ನಾವೆಲ್ಲ ಬದುಕಿದ್ದೇವೆ ಅಷ್ಟೆ. ಅವ್ರದ್ದೇ ಒಂದು ವೇಷಭೂಷಗಳು ಬೇರೆ ಯಾವಾಗಲೂ ಒಮ್ಮೆ ಉತ್ಸವ ಇದ್ದಾಗ ವೇಷ ಹಾಕ್ಕೊಂಡು ಬರೋದಕ್ಕೂ ಯಾವಾಗಲೂ ಅದೇ ವೇಷದಲ್ಲಿರೋದಕ್ಕೂ ವ್ಯತ್ಯಾಸ ಇದೆ. ಅದೇನು ಕಣ್ಣಿಗೆ ಕಾಡಿಗೆ ಆ ವೇಷ, ವಿಚಿತ್ರವಾದಂತಹ ಕೆಂಪು ಕಣ್ಣು, ಕೈಯಲ್ಲಿ ಬಿಲ್ಲು ಬಾಣ, ಒಂದು 2-3 ಮಾಂಸದ ದೊಡ್ಡ ದೊಡ್ಡ ಚೀಲಗಳು ಬೇರೆ ಹಿಡ್ಕೊಂಡಿದ್ದಂತೆ. ಬೇಟೆಗಾರ ಅವ. ಎಲ್ಲೆಲ್ಲಿ ಪ್ರಾಣಿಗಳನ್ನು ಹಿಂಸೆ ಮಾಡಿದ್ದ ಅವನ್ನೆಲ್ಲ ಚೀಲದಲ್ಲಿ ತುಂಬ್ಕೊಂಡು ಬಂದಿದ್ದ. ಮತ್ತು ಮಾಂಸಗಳನ್ನು ಅವನು ಬೇರೆ ಹಿಡ್ಕೊಂಡು ಬಂದಿದ್ದ. ವಿಚಿತ್ರವಾದಂಥ ಕೆಂಚು ಕೂದಲುಗಳು, ಮಾಂಸದ್ದೇ ದುರ್ವಾಸನೆ. ಬಂದ ತಪಸ್ಸು ಮಾಡ್ತಾ ಇದ್ದ ಪರಶುರಾಮನ ಹತ್ತಿರದಲ್ಲೇ ಬಂದರು. ಅವನು ಬಂದು ಕುಳಿತ. ಇವನಿಗೆ ಅವನ ವಾಸನೆ ಬಂತು, ಅವನು ಬರುವ ಶಬ್ದ ಬಂತು. ತಪಸ್ಸಿನಲ್ಲಿದ್ದ ಪರಶುರಾಮ ನೋಡಿದ್ದಂತೆ. ತೋಷಪ್ರವರ್ಷಣವ್ಯಾಧೋಹಂ ವಸಾಮ್ಯಸ್ಮಿನ್ ಮಹಾವನೇ. ಮಾತು ಪ್ರಾರಂಭ ಆಯಿತು. ನನ್ನ ಹೆಸರು ತೋಷಪ್ರವರ್ಷ, ವರ್ಷಣ ಅಂತಿಲ್ಲ, ತೋಷಪ್ರವರ್ಷ ಅಂತ ಇಷ್ಟೇ ಇದೆ. ನನ್ನ ಹೆಸರು ತೋಷಪ್ರವರ್ಷ ಅಂತ ಹೆಸರು. ನಾನು ಬಹುದಿವಸಗಳಿಂದ ಈ ವನದಲ್ಲಿ ವಾಸ ಮಾಡಿಕೊಂಡಿದ್ದೇನೆ. ಹಾಗಾಗಿ ಈ ವಾಸ ಮಾಡಿಕೊಂಡಿದ್ದ ವನದ ಅಧಿಪತಿ ನಾನಾದೆ. ಎಲ್ಲಿ ಬೇಕಾದರಲ್ಲೂ ನಾನು ಸಂಚಾರ ಮಾಡಿಕೊಂಡು ನನಗೆ ಬೇಕಾದದ್ದನ್ನು ತಿಂದು ಉಂಡು ಇರ್ತೇನೆ ನಾನಿಲ್ಲಿ. ಆದರೆ ಯಾರಿಗೂ ಅನ್ಯಾಯ ಮಾಡಿಲ್ಲ. ಸಮಶ್ಚ ಸರ್ವಭೂತೇಷು ನಚ ಪಿತ್ರಾದಯೋಪಿಮೆ. ನಾನು ಎಲ್ರಿಗೆ ಸಮವಾಗಿದ್ದೇನೆ, ಮಾಡಬೇಕಾದದ್ದನ್ನು ಮಾಡ್ತಿರ್ತೇನೆ. ಕೃತ್ಯಾಕೃತ್ಯ ವಿಧೌ ಚೈವ ನ ವಿಶೇಷಿತ ಧೀರಹಂ ಪ್ರಪನ್ನೋ ನಾಭಿಗಮನಂ ಅಂತ ತನ್ನ ಬಗ್ಗೆ ಹೇಳ್ಕೊಂಡ. ಶಕ್ರಸ್ಯಾಪಿ ಬಲೇ ನಾಹಂ ಅನುಮನ್ನೇ ನ ಸಂಶಯ. ತನ್ನ ಪರಾಕ್ರಮನೂ ಹೇಳ್ಕೊಂಡ. ನಾನು ನಿಯತವಾದ ದಾರಿಯಲ್ಲಿದ್ದುಕೊಂಡು ನನ್ನಷ್ಟಕ್ಕೆ ಈ ಕಾಡನ್ನು ಅಧಿಪತಿ, ಕಾಡನ್ನು ನಿಯಂತ್ರಣ ಮಾಡಿಕೊಂಡು ನಡೆಸ್ತಿದ್ದೇನೆ. ಇಲ್ಲಿ ಇನ್ನೊಬ್ಬರು ಬರೋದು ನನಗೆ ಸರಿ ಅನಿಸಲ್ಲ. ಹಾಗಾಗಿ ತ್ವಂಚಮೇ ಬ್ರೂಹಿ ತತ್ವೇನ ನಿಜವೃತ್ತಂ ಅಶೇಷತಃ. ನೀನು ಬಂದುಬಿಟ್ಟಿದ್ದಿ ಇಲ್ಲಿ. ಯಾಕೆ ಬಂದಿದ್ದಿ, ಯಾರು ನೀನು ಅಂತ ನನಗಂತೂ ಗೊತ್ತಿಲ್ಲ. ನೀನು ಯಾರು ಅಂತ ಹೇಳು, ಯಾಕೆ ಬಂದಿದ್ದಿ ಅಂತ ಹೇಳು. ಅವನನ್ನು ಅಲ್ಲಿಂದ ಕಳಿಸ್ಬೇಕಾಗಿದೆ. ಒಟ್ಟು ಈ ಬೇಟೆಗಾರನ ಮಾತುಗಳು ಹಾಗೇ ಪ್ರಾರಂಭ ಆಯ್ತಂತೆ. ಕಸ್ತ್ವಂ ಕಸ್ಮಾದಿಹಾಯಾತಃ ಕಿಮರ್ಥಮಿಹ ಧಿಷ್ಠಿತಃ. ಯಾಕೆ ಬಂದಿದ್ದಿ, ಯಾರು ನೀನು ಹೇಳು ಅಂತ ಬೇಟೆಗಾರ ಕೇಳಿದ. ತೋಷಪ್ರವರ್ಷ. ಅದಕ್ಕೆ ಪರಶುರಾಮ ಹೇಳಿದ್ನಂತೆ. ಅಷ್ಟೊತ್ತು ತನಕ ಸುಮ್ಮನೆ ಕುಳಿತವನು ಪರಶುರಾಮ ಆಗ ಮಾತನಾಡ್ತಾನೆ. ನಾನು ಭಾರ್ಗವರಾಮ, ಜಮದಗ್ನಿ ಋಷಿಗಳ ಮಗ. ಜಾಮದಗ್ನಿಯೋಸ್ಮಿ ಭದ್ರಂ ತೇ ರಾಮೋ ನಾಮ್ನಾತು ಭಾರ್ಗವ. ನಾನು ಜಮದಗ್ನಿಯ ಪುತ್ರ ಭಾರ್ಗವರಾಮ. ನಾನು ತಪಶ್ಚರ್ತು ಮಿಹಾಯಾತಃ ಸಾಂಪ್ರತಂ ಗುರುಶಾಸನಾತ್. ನಮ್ಮ ಗುರು ಭೃಗು ಋಷಿಗಳು ತಪಸ್ಸು ಮಾಡಲಿಕ್ಕೆ ಹಿಮವತ್ ಪರ್ವತಕ್ಕೆ ಹೋಗು ಅಂತ ಹೇಳಿದ್ರು, ಬಂದಿದ್ದೇನೆ ತಪಸ್ಸು ಮಾಡಬೇಕು ಅಂತ.